ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ಬೇಳೆ ಮೂಲಂಗಿ ಹುಳಿ ಸಾರನ್ನು ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ತೊಗರಿ ಬೇಳೆನ ಬಾಯ್ಲ್ ಮಾಡ್ಕೊಂಡಿದ್ದೆ. 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗಿದೆ. ಕುಕ್ಕಿಂಗ್ ಆಯಿಲ್, ಹುಳಿ ಪುಡಿ, ಈರುಳ್ಳಿ, ಟೊಮೆಟೊ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಚ್ಕೊಂಡು ಅದನ್ನು ರಸ ಇಟ್ಕೊಂಡಿರೋದು. ಮೂಲಂಗಿನ ಚಿಪ್ಪೆ ಹೊರ್ಕೊಂಡು ಹೆಚ್ಕೊಂಡು ಇಟ್ಕೊಂಡಿದ್ದೆ. ಈಗ ಬೇಳೆ ಬಾಯ್ಲ್ ಆಗಿದೆಯಲ್ಲ, ಅದಕ್ಕೆ ಮೂಲಂಗಿ ಸೇರಿಸ್ಕೊಳ್ಳೋಣ. ಕುಕ್ಕರಲ್ಲಿ ಮಾಡ್ಕೊಳ್ಳೋರು ಒಟ್ಟಿಗೆ ಬೇಳೆ ಮತ್ತು ಮೂಲಂಗಿ ಒಟ್ಟಿಗೆ ಸೊ ಹಾಗೆ ಮಾಡೋರು ಈ ರೀತಿ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತಟ್ಟೆ ಮುಚ್ಚನ, ಮೂಲಂಗಿ ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ, ಈಗ ಚೆನ್ನಾಗಿ ಮೂಲಂಗಿ ಬಾಯ್ಲ್ ಆಗಿದೆ. ಈಗ ಇದಕ್ಕೆ ಮಸಾಲೆ ಸೇರಿಸ್ಕೊಳ್ಳೋಣ. ಈಗ ಹುಣಸೆಹಣ್ಣು ರಸಕ್ಕೆ ಹುಳಿ ಪುಡಿ ಹಾಕ್ಕೊಳ್ಳೋಣ. ಅದಕ್ಕೆ ಮಸಾಲೆ ಎಲ್ಲ ಗಂಟಿಲ್ದಂಗೆ ಕಲಿಸ್ಕೊಳ್ಳೋಣ ತೆಳ್ಳಿಗೆ. ಈಗ ಅದನ್ನು ಮೂಲಂಗಿಗೆ ಸೇರಿಸ್ಕೊಳ್ಳೋಣ. ಸೊ ಅದಕ್ಕೂ ಕೂಡ ನೀರು ಹಾಕ್ಕೊಂಡು ಅದು ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ನೋಡ್ಕೊಂಡು ಸೇರಿಸ್ಕೋಬೇಕು ಮಸಾಲಕ್ಕೆ. ಇದು ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಳ್ಳೋಣ. ಒಗ್ಗರಣೆಗೆ, ಸಾರಿಗೆ ಸಾಸಿವೆ ಹಾಕ್ಕೊಳ್ಳೋಣ. ಕರಿಬೇವು, ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಟೊಮೊಟೊ ಸೇರಿಸ್ಕೊಳ್ಳೋಣ. ಟೊಮೊಟೊ ಮಿಕ್ಸ್ ಮಾಡ್ಕೊಳ್ಳೋಣ. ಬಾಯ್ಲ್ ಆಗಲಿ. ನೋಡಿ, ಚೆನ್ನಾಗಿ ಈಗ ಬಾಯ್ಲ್ ಆಗಿದೆ. ಈಗ ಮೂಲಂಗಿ ಸಾರಿಗೆ ಸೇರಿಸ್ಕೊಳ್ಳೋಣ. ಈಗ ಮೂಲಂಗಿ ಸಾರಿಗೆ ಸೇರಿಸ್ಕೊಳ್ಳೋಣ. ಈಗ ಬಾಣಲಿಗೂ ಕೂಡ ಸಾಂಬಾರು ಸೇರಿಸ್ಕೊಂಡು ಹಾಕ್ಕೊಳ್ಳೋಣ. ನೋಡಿ, ಮೂಲಂಗಿ ಸಾಂಬಾರು ಮಳ್ತಾ ಇದೆ. ಈಗ ಈ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಘಮ ಘಮ ಅಂತ ಮೂಲಂಗಿಯ ಪರಿಮಳ ಬರ್ತಾ ಇದೆ. ಮೂಲಂಗಿ ತುಂಬಾ ಒಳ್ಳೆಯದು. ನೋಡಿ, ಬಾಯ್ಲ್ ಆಗಿದೆ. ಇದು ಜೀರ್ಣಕಾರಿ ಮೂಲಂಗಿ. ಹಸಿದಾದ್ರೂ ತಿನ್ಬೋದು, ಬಾಯ್ಲ್ ಮಾಡ್ಕೊಂಡು ಸಾಂಬಾರ್ಗೆ ಹಾಕ್ಕೊಂಡು ತಿಂದರೂ ಕೂಡ ತುಂಬಾ ಒಳ್ಳೆಯದು. ತುಂಬ ಟೇಸ್ಟ್ ಕೂಡ ಕೊಡುತ್ತೆ ಸಾಂಬಾರು ಇದ್ದದ್ದು. ನೋಡಿ, ಚೆನ್ನಾಗಿ ಮಳ್ತಾ ಇದೆ. ಈಗ ಆಗಿದೆ. ಈಗ ಸರ್ವಿಂಗ್ ಮಾಡ್ಕೊಳ್ಳೋಣ ಅನ್ನಕ್ಕೆ. ನೋಡಿ, ಬಿಸಿ ಬಿಸಿ ಅನ್ನಕ್ಕೆ ಬೊಂಬಾಟಾಗಿರುತ್ತೆ. ಸೊ ಅನ್ನಕ್ಕೆ, ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮೂಲಂಗಿ ಸಾರು, ಹುಳಿ ಸಾರು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತದೆ, ರುಚಿಯಾಗಿ ಸ್ವಾದಿಷ್ಟಕರವಾಗಿರುತ್ತದೆ. ಜೀರ್ಣಕ್ಕೂ ತುಂಬಾ ಒಳ್ಳೆಯದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಈಗ ಗೌರಿಯವ್ರು ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ. ನೋಡಿ, ಈಗ ಗೌರಿಯವರು ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ. ಮೂಲಂಗಿ ಹುಳಿ ಸಾರು ಹೇಗಿದೆ? ತುಂಬ ಚೆನ್ನಾಗಿದೆ ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ ರುಚಿಕರವಾಗಿರುತ್ತದೆ. ಸೊ ಹೇಗಿದೆ ಅಂತ ನಮಗೆ ತಿಳಿಸಿ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.